Hello everyone, this is Manasa BT. Welcome to my channel Make It Happen. KPSC ಮೇನ್ ಸೀರೀಸ್ ಆಗ್ತಿತ್ತು. ಇದರಲ್ಲಿ 4th ಯೂನಿಟ್ ಅಲ್ಲಿ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಈ ಟಾಪಿಕ್ ನೋಡೋಣ ಇವತ್ತು. ಸೊ ಅರ್ಬನೈಸೇಷನ್ ಅಂದ್ರೆ ಏನು, ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಏನು, ಸೊ ಇದೆರಡರಿಂದನೂ ಹೇಗೆ ಅದು ಪೊಲ್ಯೂಷನ್ಗೆ ಕಾರಣ ಆಗ್ತಿದೆ, ಯಾವ ತರ ಲಿಂಕ್ ಇದೆ ಅದಕ್ಕೆ, ಅಂಡ್ ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ತಿದೆ, ಸೊ ಇಷ್ಟನ್ನ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಪೊಲ್ಯೂಷನ್ ಅಂದ್ರೆ ಈಗ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಏನಾದ್ರೂ ಎನ್ವೈರನ್ಮೆಂಟ್ ಗೆ ಇಂಟ್ರೊಡ್ಯೂಸ್ ಆದ್ರೆ ಅದನ್ನ ನಾವು ಪೊಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ ಇದೆ. ನಾಯ್ಸ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಈ ತರದೆಲ್ಲ ಪೊಲ್ಯೂಷನ್ ನೋಡ್ಬೋದು ನಾವು. ಅರ್ಬನೈಸೇಷನ್ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಪ್ರಪೋರ್ಷನ್, ಎಷ್ಟು ಜನರು ವಾಸ ಮಾಡ್ತಿದ್ದಾರೆ ಆ ಏರಿಯಾದಲ್ಲಿ, ಎಷ್ಟು ಪೀಪಲ್ ಒಂದು ಸಿಟಿಯಲ್ಲಿ ಆಗಿರ್ಬೋದು ಅಥವಾ ಒಂದು ಟೌನ್ ಅಲ್ಲಿ ಎಷ್ಟು ಜನ ಲಿವ್ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅರ್ಬನೈಸೇಷನ್ ಮತ್ತೆ ಇಂಡಸ್ಟ್ರಿಯಲೈಸೇಷನ್ ಮೇಲೆ ನಾನು ಇನ್ನೂ ಹಳೆ ವಿಡಿಯೋಸ್ ಅಲ್ಲಿ ನಾನು ಇದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅದನ್ನ ನೀವು ರೆಫರ್ ಮಾಡ್ಬೋದು. ಸೊ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿದ್ರೆ ಇಲ್ಲಿ ಎಗ್ರೇರಿಯನ್ ಸೊಸೈಟಿಯಿಂದ ಇಂಡಸ್ಟ್ರಿಯಲೈಸೇಷನ್ಗೆ ಅಥವಾ ಇಂಡಸ್ಟ್ರಿಯಲ್ ಸೊಸೈಟಿಗೆ ಇದು ಈ ಕಡೆ ಬಂದಿರುತ್ತೆ. ಸೊ ಇದನ್ನ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಇದೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್ ಇಂದ ಯಾವ ತರ ಪೊಲ್ಯೂಷನ್ ಆಗ್ತಿದೆ ಅಂತ ನೋಡೋಣ. ಸೊ ಪೇಪರ್ ಇಂಡಸ್ಟ್ರೀಸ್ ಇಂದ ಪೊಲ್ಯೂಷನ್ ಆಗುತ್ತೆ, ಆಯಿಲ್ ರಿಫೈನರೀಸ್ ಇಂದ, ಫರ್ಟಿಲೈಸರ್ ಫ್ಯಾಕ್ಟ್ರೀಸ್ ಇಂದ, ಅದೇ ಕಂಪ್ಲೀಟ್ ಆಗಿ ಎಫ್ಲುಯೆನ್ಸ್ ನ ಅವರು ನೀರಿಗೆ ಬಿಡ್ತಿರೋದ್ರಿಂದ ಇದು ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಮತ್ತೆ ಡೊಮೆಸ್ಟಿಕ್ ವೇಸ್ಟ್ ಇಂದ ಯಾವ ತರ ಪೊಲ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ, ಇದು ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಪ್ಯಾಥೋಜನ್ಸ್ ಅಂತ ಹೇಳಿದ್ರೆ ಯಾವುದು ಡಿಸೀಸ್ ಕಾಸ್ ಮಾಡುತ್ತೆ ಈ ಏಜೆಂಟ್ ನ ನಾವು ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇಲ್ಲ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಇದೆಲ್ಲ ಪ್ಯಾಥೋಜನ್ಸ್. ಸೊ ಈ ಡೊಮೆಸ್ಟಿಕ್ ವೇಸ್ಟ್ ಇಂದ ಏನಾಗುತ್ತೆ, ಪ್ಯಾಥೋಜನ್ಸ್ ವಾಟರ್ಗೆ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಇಂಡಸ್ಟ್ರಿಯಲೈಸೇಷನ್ ಇಂದ ಸಾಯಿಲ್ ಪೊಲ್ಯೂಷನ್ ಹೇಗಾಗ್ತಿದೆ ಅಂತ ನೋಡೋದಾದ್ರೆ, ಕೆಮಿಕಲ್ಸ್ ಯೂಸ್ ಮಾಡ್ತಿದೀವಿ, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಇದೆಲ್ಲ ಯೂಸ್ ಮಾಡೋದ್ರಿಂದ ಸಾಯಿಲ್ಗೆ ಹಾಕ್ತಿದೀವಿ. ಸೊ ಅಲ್ಲಿ ಪೊಲ್ಯೂಷನ್ ಆಗ್ತಾ ಹೋಗ್ತಿದೆ. ಈಗ ಅರ್ಬನೈಸೇಷನ್ ಆಗ್ತಿರೋದ್ರಿಂದ ನಾಯ್ಸ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗ್ತಿದೆ ಅಲ್ವಾ. ಯಾಕೆಂದ್ರೆ ಅನ್ವಾಂಟೆಡ್ ಅಥವಾ ಅನ್ಪ್ಲೆಸೆಂಟ್ ಸೌಂಡ್ ಇದನ್ನ ನಾವು ಪೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ 80 ಡೆಸಿಬಲ್ಗಿಂತ ಜಾಸ್ತಿ ಇದ್ರೆ ಇದನ್ನ ನಾವು ನಾಯ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ 140 ಡೆಸಿಬಲ್ಸ್ಗಿಂತ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಟ್ರಬಲ್ಸಮ್, ಅದರಿಂದ ತುಂಬಾ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. 140 ಡೆಸಿಬಲ್ಗಿಂತ ಜಾಸ್ತಿ ಇರಬಾರ್ದು. ಅಂಡ್ 80 ಡೆಸಿಬಲ್ನು ಅಷ್ಟೇ, ಅದು ಪ್ರಾಬ್ಲಮೇ, ಬಟ್ ಅದನ್ನ ನಾಯ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಯಾವ ತರ ಎಫೆಕ್ಟ್ ಆಗ್ತಿದೆ ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಅಂತ ನೋಡೋದಾದ್ರೆ, ಈಗ ಓಝೋನ್ ಡಿಪ್ಲೀಷನ್ ಆಗ್ತಾ ಇದೆ. ಇವಾಗ ಪೊಲ್ಯೂಷನ್ ಜಾಸ್ತಿ ಆಗಿ ಇದು ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಆಗ್ತಿದೆ. ಸೊ ಈ ತರದೆಲ್ಲ ಆದಾಗ ಓಝೋನ್ ಡಿಪ್ಲೀಷನ್ ಆಗೋ ಚಾನ್ಸಸ್ ಇದೆ. ಸೊ ಆಗ್ತಾ ಇದೆ. ಅಂಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಇದು ಅಷ್ಟೇ, ಟೆಂಪರೇಚರ್ ರೈಸ್ ಆಗುತ್ತೆ, ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ ಈ ಥರದ್ದೆಲ್ಲ ಎಫೆಕ್ಟ್ ಆಗ್ತಿದೆ. ಅಂಡ್ ರೆಸ್ಪಿರೇಟರಿ ಟ್ರ್ಯಾಕ್ ಡಿಸಾರ್ಡರ್, ಇದು ಯಾವ ಥರ, ಲಂಗ್ ಡಿಸೀಸ್, ಅಸ್ತಮಾ ಮತ್ತೆ ಹಾರ್ಟ್ ಡಿಸೀಸ್ ಈ ಥರದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಲಂಗ್ ಡಿಸೀಸ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಲಂಗ್ ಡಿಸೀಸ್ ಅಂತ ಬರ್ತಿದೆ. ಬ್ಲ್ಯಾಕ್ ಲಂಗ್ ಡಿಸೀಸ್ ಅಂತ ಹೇಳಿದ್ರೆ ಇದು ಕೋಲ್ ಪೌಡರ್ ಅದ್ರ ಡಸ್ಟ್ ಏನಾದರೂ ಇನ್ಹೇಲ್ ಮಾಡಿದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ ಡಿಸೀಸ್ ಬರ್ತಾ ಇದೆ. ಸೊ ಅದನ್ನ ಬ್ಲ್ಯಾಕ್ ಲಂಗ್ ಡಿಸೀಸ್ ಅಂತ ಕರಿತೀವಿ. ಸೊ ಮತ್ತೆ ಇಂಡಸ್ಟ್ರೀಸ್ ಇಂದ ಲೆಡ್ ಆಗಿರ್ಬೋದು, ಮೆರ್ಕ್ಯೂರಿ, ಆರ್ಸೆನಿಕ್ ಈ ಥರದ್ದೆಲ್ಲ ಪಾಯ್ಸನಸ್ ಸಬ್ಸ್ಟೆನ್ಸ್ ಏನಾಗ್ತಿದೆ ರಿಲೀಸ್ ಆಗ್ತಾ ಇದೆ. ಸೊ ರಿಲೀಸ್ ಆದಾಗ ಇದು ಅಷ್ಟೇ ಪ್ರಾಬ್ಲಮ್ ಕಾಸ್ ಮಾಡ್ತಿದೆ. ಸೊ ಇದೆಲ್ಲ ಇಂಡಸ್ಟ್ರಿಯಲೈಸೇಷನ್ ಇಂದ ಎಫೆಕ್ಟ್ಸ್ ಆಗ್ತಿರೋದು. ಸೊ ಈಗ ಅರ್ಬನೈಸೇಷನ್ ಇಂದ ಯಾವ ತರ ಎಫೆಕ್ಟ್ ಆಗ್ತಿದೆ ಅಂತ ನೋಡಿದ್ರೆ, ಇದರಲ್ಲೂ ಅಷ್ಟೇ ನಾಯ್ಸ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಎಲ್ಲ ಆಗ್ತಿದೆ. ಸೊ ಹೇಗೆ, ಇಲ್ಲಿ ಸ್ಮೋಕ್ ಮಾಡೋರು ಜಾಸ್ತಿ ಆದ್ರೆ ಅರ್ಬನೈಸೇಷನ್ ಇಂದ ಜನ ಜಾಸ್ತಿ ಆಗ್ತಾರೆ. ಹಾಗೆ ಸ್ಮೋಕಿಂಗ್ ಜಾಸ್ತಿ ಆದಾಗ ಕ್ಯಾನ್ಸರ್ ಬರುತ್ತೆ. ಅಂಡ್ ಪ್ಲಾಂಟ್ಸ್ಗೂ ಎಫೆಕ್ಟ್ಸ್ ಮಾಡ್ತಿದೆ. ಇದು ಪ್ಲಾಂಟ್ಸ್ಗೆ ಹೇಗೆ ಎಫೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಇದು ಲೀಫ್ ಸರ್ಫೇಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಿ ಇದು ಫೋಟೋಸಿಂಥಸಿಸ್ ನ ರೆಡ್ಯೂಸ್ ಮಾಡ್ತಾ ಹೋಗ್ತಿದೆ. ಸೊ ಈ ತರದ ಎಫೆಕ್ಟ್ ತೋರಿಸ್ತಿದೆ. ಅಂಡ್ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ.
ಓಕೆ. ಅಕ್ಯುಮುಲೇಟ್ ಆಗ್ತಾ ಹೋಗೋದು. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ತಗೋಬೇಕು ಅಂತ ಹೇಳಿದ್ರೆ, ಈಗ ವಾಟರಲ್ಲಿ ಫಿಶ್ ಇರುತ್ತೆ. ಓಕೆ. ಸೊ ಈಗ ಏನಾದರೂ ವಾಟರ್ ಪೊಲ್ಯೂಷನ್ ಆಯಿತು. ಆಗ ಆ ಪೊಲ್ಯೂಟೆಡ್ ಸಬ್ಸ್ಟೆನ್ಸ್‌ನ ಈ ಫಿಶ್ ತಿಂದಿದೆ ಅಂತ ಹೇಳಿದ್ರೆ, ಈ ಫಿಶ್‌ನ ಇನ್ನೊಂದು ಫಿಶ್ ತಿನ್ಬೋದು ಅಲ್ವಾ? ಸೊ ಇದನ್ನ ಇನ್ನೊಂದು ಫಿಶ್ ತಿನ್ಬೋದು. ಸೊ ಇಲ್ಲೇನಾಗುತ್ತೆ, ಇದರಲ್ಲಿ ಒಂದು ಫಸ್ಟ್ ಸಬ್ಸ್ಟೆನ್ಸನ್ನ ತಿಂದಿರೋದ್ರಲ್ಲಿ ಎಷ್ಟು ಟಾಕ್ಸಿಸಿಟಿ ಇರುತ್ತೋ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೋ, ಅದು ಈ ಫಿಶಲ್ಲಿ ಇರುತ್ತೆ. ಇದರಿಂದ ಈ ಫಿಶ್‌ಗೆ ಟ್ರಾನ್ಸ್‌ಫರ್ ಆಯಿತು. ಸೊ ಇಲ್ಲಿಂದ ಇದು ಮ್ಯಾಗ್ನಿಫೈ ಆಯಿತು, ಜಾಸ್ತಿ ಆಯಿತು. ಸೊ ಇಲ್ಲಿಂದ ಅಷ್ಟೇ. ಇದು ಈ ಫಿಶ್ ಇಲ್ಲಿಂದ ತಿಂದಾಗ ಇದು ಇಲ್ಲಿಗೆ ಮ್ಯಾಗ್ನಿಫಿಕೇಶನ್ ಆಯಿತು. ಸೊ ಈ ಥರ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಫಿಶಸಲ್ಲಿ. ಸೊ ಇದನ್ನ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಈ ಥರ ಪ್ರಾಬ್ಲಮ್ಸ್ ಕಾಸ್ ಆಗ್ತಿದೆ. ಆ್ಯಂಡ್ ಟೆಂಪರ್ ಟ್ಯಾಂಟ್ರಮ್ಸ್ ಅಂದರೆ ಇದು ಟೆಂಪರ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಹಾರ್ಟ್ ಡಿಸೀಸ್ ಆಗೋದಾಗ್ಲಿ, ಬಿ ಪಿ ಆಗೋದಾಗ್ಲಿ ಅದೆಲ್ಲ ಕಾಸ್ ಆಗ್ತಿದೆ. ಹೆಡ್‌ಏಕ್ ಅರೈಸ್ ಆಗುತ್ತೆ. ಆ್ಯಂಡ್ ಫ್ಯಾಟಿಗ್ ಅಂದರೆ ಟಯರ್ಡ್ ಆಗೋದು. ಸೊ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಆಗೋದು. ಸೊ ಈ ಥರದ್ದೆಲ್ಲ ಎಫೆಕ್ಟ್ಸ್ ನೋಡ್ಬೋದು. ಸೊ ಇಷ್ಟೆಲ್ಲ ಎಫೆಕ್ಟ್ಸ್ ಇದೆ ಅಂತ ಹೇಳಿ ಅಡ್ವಾಂಟೇಜಸ್ ಇಲ್ಲ ಅಂತ ಇಲ್ಲ. ಸೊ ಅಡ್ವಾಂಟೇಜಸ್ ನೋಡೋದಾದ್ರೆ ಎಕನಾಮಿಕ್ ಗ್ರೋತ್ ಆಗುತ್ತೆ, ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ, ಅರ್ಬನೈಸೇಷನ್ ಆಗೋದ್ರಿಂದ ಬೆಟರ್ ಎಜುಕೇಷನ್ ಸಿಗುತ್ತೆ, ಮೆಡಿಕಲ್ ಫೆಸಿಲಿಟೀಸ್ ಸಿಗುತ್ತೆ, ಆ್ಯಂಡ್ ಬೆಟರ್ ಸರ್ವಿಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾವು ಹೌಸಿಂಗ್ ತಗೋಬೋದು, ವೆಹಿಕಲ್ಸ್ ತಗೋಬೋದು, ಆ್ಯಂಡ್ ಇಂಪ್ರೂವ್ಡ್ ಲಿವಿಂಗ್ ಸ್ಟ್ಯಾಂಡರ್ಡ್. ಇದು ಬಿಟ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ ಸಿಗುತ್ತೆ. ಓಕೆ. ಅದಾದಮೇಲೆ ಟ್ರೇಡ್ ಮತ್ತು ಕಾಮರ್ಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡೆನ್ಸ್ನ ಕಮ್ಮಿ ಮಾಡ್ಕೋಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್. ಓಕೆ. ಡಿಪೆಂಡೆನ್ಸ್ನ ಕಮ್ಮಿ ಮಾಡ್ಕೋತೀವಿ. ಸೊ ಈಗ ಅರ್ಬನೈಸೇಷನ್ ಆಗೋದ್ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ರೋಲ್ ಏನು? ಮೇನಾಗಿ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ಬರೋದ್ರಿಂದ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೋಲ್ನ ತಿಳ್ಕೊಬೇಕಾಗುತ್ತೆ. ಸೊ ಸ್ಮಾರ್ಟ್ ಸಿಟಿ ಆರ್ಕಿಟೆಕ್ಚರ್ ಇದೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಸಸ್ಟೈನಬಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆ್ಯಂಡ್ ಅರ್ಬನ್ ಗವರ್ನೆನ್ಸ್ ಇಂಪ್ರೂವ್ ಆಗುತ್ತೆ. ಸೋಷಿಯಲ್ ಇನ್ಕ್ಲೂಷನ್ ಅಂದರೆ ಅದು ಇಂಪ್ರೂವ್ ಆಗುತ್ತೆ. ಹೇಗೆ ಅಂತಂದರೆ ಈಗ ಸೆನ್ಸಿಟಿವಿಟಿ ಟುವರ್ಡ್ಸ್ ಜೆಂಡರ್ ಈಕ್ವಾಲಿಟಿ, ಸೊ ಈ ಥರದ್ದು ತುಂಬ ಸೋಷಿಯಲ್ ರಿಗಾರ್ಡಿಂಗ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಸೊ ಅದೆಲ್ಲ ತುಂಬ ಸೆನ್ಸಿಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗ್ತಾರೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೋಲ್ ಇಂಡಸ್ಟ್ರಿಯಲೈಸೇಷನಲ್ಲಿ ಯಾವ ಥರ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಫೆಲೋಶಿಪ್ ಸ್ಕೀಮ್ಸ್ಗೆ. ಸೊ ಈ ಥರದ್ದೆಲ್ಲ ಸ್ಕೀಮ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ರೈವೇಟ್ ಸೆಕ್ಟರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅಂದರೆ ಪ್ರೈವೇಟ್ ಸೆಕ್ಟರ್ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ. ಮತ್ತು ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಕೊಲಾಬ್ರೇಷನ್, ಯಾವ ಥರ ರಿಸರ್ಚ್ ಫೀಲ್ಡ್ಗೆ ಏನಾದರೂ ಹೆಲ್ಪ್ ಬೇಕು ಅಂತೆಲ್ಲ ಹೇಳಿದ್ರೆ ಇಂಡಸ್ಟ್ರಿ ಮತ್ತು ಇದು ಕಂಪ್ಲೀಟ್ ಎಜುಕೇಷನ್ ಸೆಂಟರ್ಸ್ ಅಂತ ಹೇಳ್ಬೋದು, ಇಲ್ಲ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ರಿಸರ್ಚ್ ಫೀಲ್ಡ್. ಸೊ ಇದೆಲ್ಲ ಕೊಲಾಬ್ರೇಷನ್ ಆಗಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಿದೆ. ಆ್ಯಂಡ್ ಗ್ಲೋಬಲ್ ರಿಸರ್ಚ್ ಡೆವಲಪ್ಮೆಂಟ್ ಆಗ್ತಿದೆ. ಯಾವ ಥರ ಅಂತ ಹೇಳಿದ್ರೆ ಏರೋಸ್ಪೇಸಲ್ಲಿ ಆಗಿರ್ಬೋದು, ಆಟೋಮೋಟಿವ್, ಬಯೋಟೆಕ್ನಾಲಜಿ ಫೀಲ್ಡಲ್ಲಿ. ಸೊ ಈ ಥರದ್ದೆಲ್ಲ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ. ಕಂಪ್ಲೀಟ್ ಸೀರೀಸ್ನ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಚಾನಲ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಪ್ಲೇಲಿಸ್ಟಲ್ಲಿ ಈಸಿಯಾಗಿ ನಿಮಗೆ ಆಕ್ಸೆಸಬಲ್ ಇರುತ್ತೆ ಪ್ರತಿಯೊಂದು ಟಾಪಿಕ್. ಕಂಪ್ಲೀಟ್ KPSC ಮೈನ್ ಸೀರೀಸಲ್ಲಿ ಎಲ್ಲ ಟಾಪಿಕ್ಕು ಬಿಡುಗಡೆ ಮಾಡಿದ್ದೀನಿ. ಸೊ ಈಸಿ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಥ್ಯಾಂಕ್ ಯು.